ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೈಭವ್ ಸೂರ್ಯವಂಶಿ ಕ್ರಿಕೆಟ್ ಭವಿಷ್ಯಕ್ಕೆ ಶಾಕ್. ಗಂಭೀರ್ ಮತ್ತು ಅಜಿತ್ ಅಗ್ರಕರ್ ನೀಡಿದರು ಮಹತ್ವದ ಹೇಳಿಕೆ. ಇನ್ನು ವೈಭವ್ ಸೂರ್ಯವಂಶಿ ಆಡಿದ್ದು 46 ಬಾಲ್, ಆದರೆ ಶತಕ ಕೂಡ ಬಾರಿಸಿದ್ದಾರೆ. ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಅಜಿತ್ ಅಗ್ರಕರ್ ಮತ್ತು ಗಂಭೀರ್ ಅವರು ಏನೆಲ್ಲ ಮಾಹಿತಿ ನೀಡಿದ್ದಾರೆ ಮತ್ತು ವೈಭವ್ ಸೂರ್ಯವಂಶಿ ಅವರು ಎಷ್ಟು ಬಾಲ್ ಅಲ್ಲಿ ಎಷ್ಟು ರನ್ ಬಾರಿಸಿದ್ದಾರೆ ಮತ್ತು ಎಷ್ಟು ಸಿಕ್ಸ್ ಗಳನ್ನ ಬಾರಿಸಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಭಾರತ ಕ್ರಿಕೆಟ್ ತಂಡ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧ ಸತತ ಸೋಲು ಕಂಡಿದ್ದ ಕಾರಣದಿಂದಾಗಿ ಈಗ ಬಹಳ ಟೀಕೆಗಳನ್ನಾದ್ರೆ ಎದುರಿಸ್ತಾ ಇದೆ. ಪ್ರಯೋಗಗಳ ಹೆಸರಿನಲ್ಲಿ ತಂಡವನ್ನು ಹಾಳು ಮಾಡಲಾಗುತ್ತಿದೆ ಎಂದು ಅಭಿಮಾನಿಗಳು ಅಸಮಾಧಾನ ವ್ಯಕ್ತ ಮಾಡುತ್ತಾ ಇದ್ದಾರೆ. ಇದರ ನಡುವೆ ಬಿಸಿಸಿಐ ಹಿರಿಯ ಆಯ್ಕೆ ಸಮಿತಿಯ ಅಧ್ಯಕ್ಷ ಅಜಿತ್ ಅಗ್ರಕರ್ ಮತ್ತು ಟೀಂ ಇಂಡಿಯಾದ ಹೆಡ್ ಕೋಚ್ ಆದಂತಹ ಗೌತಮ್ ಗಂಭೀರ್ ಅವರು ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಹೊಸ ನಾಯಕ ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಇನ್ನೂ ಉತ್ತಮ ಸ್ಥಿತಿಗೆ ತಲುಪಿಲ್ಲ. ಇನ್ನು ಸತತ ಸೋಲುಗಳಿಂದ ತುಂಬಾ ತೊಂದರೆಯಲ್ಲಿರುವ ಭಾರತ ತಂಡದ ಮ್ಯಾನೇಜ್ಮೆಂಟ್ ಗೆ ತೀವ್ರ ಟೀಕೆಗಳಾದ್ರೆ ಎದುರಿಸುತ್ತಾ ಇದೆ. ಇನ್ನು ಗೌತಮ್ ಗಂಭೀರ್ ಮತ್ತು ಅಜಿತ್ ಅಗ್ರಕರ್ ಇಬ್ಬರು ಆರಂಭದಲ್ಲಿ ಸಂಜು ಸ್ಯಾಮ್ಸನ್ ಗೆ ಸತತ 6 ಅವಕಾಶಗಳನ್ನು ಕೊಡಬೇಕು ಎಂದು ಒಂದೇ ಅಭಿಪ್ರಾಯ ಹೊಂದಿದ್ದರು. ಆದರೆ ಭಾರತ ತಂಡದ ಮ್ಯಾನೇಜ್ಮೆಂಟ್ ಮೇಲೆ ಬಂದ ಪರೋಕ್ಷ ಒತ್ತಡದಿಂದಾಗಿ ಅವರ ಯೋಜನೆಯನ್ನು ಮಧ್ಯದಲ್ಲೇ ಬದಲಾಯಿಸಬೇಕಾಯಿತು. ಇಂಗ್ಲೆಂಡ್ ಪ್ರವಾಸದ ಮೊದಲನೇ ಪಂದ್ಯದ ನಂತರ ಸಂಜು ಸ್ಯಾಮ್ಸನ್ ಅವರನ್ನು ತಂಡದಿಂದ ಹೊರಗಿಡಲಾಯಿತು. ಬದಲಿಗೆ ಮ್ಯಾಂಚೆಸ್ಟರ್ ನಲ್ಲಿ 15 ವರ್ಷದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ನೀಡಿ ಮೊದಲನೇ ಬಾರಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಆಡುವ ಅವಕಾಶ ಕೂಡ ನೀಡಲಾಯಿತು. IPL 2026ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಆಡಿದ ವೈಭವ್ ಸೂರ್ಯವಂಶಿ ತುಂಬಾ ಅದ್ಭುತವಾಗಿ ಆಡಿದ್ದರು. ಎಲ್ಲರಿಗೂ ಕೂಡ ತಿಳಿದೇ ಇದೆ. ಅವರು ಕೇವಲ 15 ಇನ್ನಿಂಗ್ಸ್ ಗಳಲ್ಲಿ 237ರ ಸ್ಟ್ರೈಕ್ ರೇಟ್ ನಲ್ಲಿ 776 ರನ್ ಗಳಿಸಿದರು. ಬೂಮ್ರಾ, ಪ್ಯಾಟ್ ಕಮಿನ್ಸ್, ಕಗಿಸೋ ರಬಾಡ ಅಂತ ಸ್ಟಾರ್ ಬೌಲರ್ ಗಳನ್ನು ಸಹ ಸುಲಭವಾಗಿ ಎದುರಿಸಿದ್ದರು ಮತ್ತು ಬೆವರಿಳಿಸಿದರು ಅಂತಾನೆ ಹೇಳಬಹುದು. ಇನ್ನು ಈ ಉತ್ತಮ ಪ್ರದರ್ಶನದಿಂದಾಗಿ ಅವರನ್ನು ಶ್ರೀಲಂಕಾ ಪ್ರವಾಸಕ್ಕೆ ಆಯ್ಕೆ ಮಾಡಲಾಯಿತು ಮತ್ತು ಇನ್ನು ಬಳಿಕ ಹಿರಿಯ ಭಾರತ ತಂಡಕ್ಕೂ ಸೇರಿಸಲಾಯಿತು. IPL ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಡುವಿನ ದೊಡ್ಡ ವ್ಯತ್ಯಾಸವು ಇಂಗ್ಲೆಂಡ್ ನಲ್ಲಿ ವೈಭವ್ ಸೂರ್ಯವಂಶಿಗೆ ಸ್ಪಷ್ಟವಾಗಿ ತಿಳಿಯಿತು. ಹೌದು ವೀಕ್ಷಕರೇ, ವೈಭವ್ ಸೂರ್ಯವಂಶಿ ಆಡಿದ 3 T20 ಪಂದ್ಯಗಳಲ್ಲಿ ಸರಾಸರಿ 14 ರನ್ಗಳೊಂದಿಗೆ ಒಟ್ಟು 42 ರನ್ ಮಾತ್ರ ಗಳಿಸಿದರು. ಶಾರ್ಟ್ ಪಿಚ್ ಬೌಲ್ ಗಳನ್ನು ಎದುರಿಸುವಲ್ಲಿ ಅವರು ದೌರ್ಬಲ್ಯ ಎಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸಿಕೊಂಡಿತ್ತು. ಇದರಿಂದಾಗಿ ಅವರನ್ನು ತುಂಬಾ ಬೇಗ ಅಂತಾರಾಷ್ಟ್ರೀಯ ತಂಡಕ್ಕೆ ಕರೆದುಕೊಂಡು ಬಂದದ್ದು ತಪ್ಪು ಎಂದು ಇದೀಗ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ಗೆ ಸ್ವಲ್ಪ ಅರಿವಾಗಿದೆ ಅಂತ ಹೇಳ್ಬಹುದು. ಹೌದು ಸ್ನೇಹಿತರೆ, ಅಪಾರ ಪ್ರತಿಭೆ ಇದ್ದರೂ ಕೇವಲ 15 ವರ್ಷದ ವೈಭವ್ ಸೂರ್ಯವಂಶಿ ಅವರಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನ ಒತ್ತಡವನ್ನು ತಡೆದುಕೊಳ್ಳುವುದು ಬಹಳ ಕಷ್ಟವಾಗಿದೆ. ಇನ್ನು ಭವಿಷ್ಯದಲ್ಲಿ ಉತ್ತಮ ಆಟಗಾರನಾಗುವ ಎಲ್ಲಾ ಗುಣಗಳಿದ್ದರೂ ಗೌತಮ್ ಗಂಭೀರ್ ಮತ್ತು ಅಜಿತ್ ಅಗ್ರಕರ್ ಅವರು ಅವನನ್ನು ಟೀಂ ಇಂಡಿಯಾದ ದೀರ್ಘಕಾಲೀನ ಯೋಜನೆಯಿಂದ ಹೊರಗಿಡುವ ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಮಾನಸಿಕವಾಗಿ ಸಿದ್ಧನಾದ ನಂತರ ಸರಿಯಾದ ಸಮಯ ಬಂದಾಗ ಮತ್ತೊಂದು ಅವಕಾಶ ಸಿಗುವ ಸೂಚನೆಗಳಾದ್ರೆ ಇವೆ. ಹೌದು ವೀಕ್ಷಕರ, ಇಂಗ್ಲೆಂಡ್ ಪ್ರವಾಸ ಮುಗಿದ ನಂತರ ವೈಭವ್ ಸೂರ್ಯವಂಶಿ ಈಗ ಮುಂದಿನ ಸರಣಿಗೆ ತಯಾರಾಗಿದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ರಾಜಸ್ಥಾನ್ ರಾಯಲ್ಸ್ ತಂಡವು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಕೂಡ ಹಂಚಿಕೊಂಡಿದೆ. ಆ ವಿಡಿಯೋದಲ್ಲಿ ವೈಭವ್ ಸೂರ್ಯವಂಶಿ ಅವರು ಇದೀಗ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಜೊತೆ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾ ಇದ್ದಾರೆ ಮತ್ತು ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ. ಇನ್ನು ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 2ನೇ ODI ಪಂದ್ಯಕ್ಕಿಂತನೂ ಮುಂಚೆನೆ ವೈಭವ್ ಸೂರ್ಯವಂಶಿ ಅವರು ವಿರಾಟ್ ಮತ್ತು ರೋಹಿತ್ ಶರ್ಮಾ ಜೊತೆ ಪ್ರಾಕ್ಟೀಸ್ ಮಾಡಿದ್ದರು. ಹೌದು ಸ್ನೇಹಿತರೆ, ಇನ್ನು ವೈಭವ್ ಸೂರ್ಯವಂಶಿಗೆ ಇಂಗ್ಲೆಂಡ್ ನಂತ ಪಿಚ್ ಗಳಲ್ಲಿ ಯಾವ ತರ ಬ್ಯಾಟಿಂಗ್ ಮಾಡೋದು ಅನ್ನೋದು ಅರಿವು ಮೂಡಿಸುವ ಸಲುವಾಗಿ ಇದೀಗ ಗೌತಮ್ ಗಂಭೀರ್ ಮತ್ತು ಅಜಿತ್ ಅಗ್ರಕರ್ ಅವರು ಇಲ್ಲೇ ODI ಸರಣಿಗಿಂತನೂ ಮುಂಚೆನೆ ಪ್ರಾಕ್ಟೀಸ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರನ್ನು ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನು ವೈಭವ್ ಸೂರ್ಯವಂಶಿ ಅವರು ಜಿಂಬಾಬ್ವೆ ವಿರುದ್ಧ 3 T20 ಪಂದ್ಯಗಳಿಗೂ ಕೂಡ ಆಯ್ಕೆಯಾಗಿದ್ದಾರೆ. ಆ ಕಾರಣದಿಂದಾಗಿ ಗೌತಮ್ ಗಂಭೀರ್ ಅವರು ಇಲ್ಲಿ ODI ಪಂದ್ಯ ನಡೀತಾ ಇದೆ ಅಂತ ಹೇಳ್ಬಹುದು. ODI ಸೀರೀಸ್ ನಡೀತಾ ಇದೆ. ಇನ್ನು ODI ಸೀರೀಸ್ ಅಲ್ಲಿ ವೈಭವ್ ಸೂರ್ಯವಂಶಿ ಅವರನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಜೊತೆ ಇದೀಗ ಪ್ರಾಕ್ಟೀಸ್ ಮಾಡಲು ಕೂಡ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಪ್ರಾಕ್ಟೀಸ್ ಪಂದ್ಯನು ಕೂಡ ಆಡಿದ್ದಾರೆ. ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರು ಪ್ರಾಕ್ಟೀಸ್ ಪಂದ್ಯದಲ್ಲಿ ಎಷ್ಟು ರನ್ ಹೊಡೆದಿದ್ದಾರೆ ಅಂತ ನೋಡೋಣ ಬನ್ನಿ. ಇನ್ನು ಮೊದಲನೇ ODI ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಮತ್ತು ಅಮೋಘ ಪ್ರದರ್ಶನ ಕೊಟ್ಟು 6 ವಿಕೆಟ್ ಗಳಿಂದ ಗೆದ್ದಿದೆ. ಇನ್ನು 2ನೇ ಪಂದ್ಯ ಇದೇ ಜುಲೈ 16ನೇ ತಾರೀಕು 5:30ಕ್ಕೆ ನಡೆಯಲಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯಕ್ಕಿಂತನೂ ಮುಂಚೆನೆ ಪ್ರಾಕ್ಟೀಸ್ ಪಂದ್ಯ ಇತ್ತು. ಆ ಪ್ರಾಕ್ಟೀಸ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು ಅಮೋಘ ಮತ್ತು ಅದ್ಭುತ ಪ್ರದರ್ಶನ ಕೊಟ್ಟಿದ್ದಾರೆ. ಈಗಾಗಲೇ ವೈಭವ್ ಸೂರ್ಯವಂಶಿ ಅವರು ಇಂಗ್ಲೆಂಡ್ ವಿರುದ್ಧ 3 T20 ಪಂದ್ಯಗಳನ್ನಾದ್ರೆ ಆಡಿದ್ರು. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅವರು ಅಷ್ಟೇನು ಪರ್ಫಾರ್ಮೆನ್ಸ್ ಮಾಡಲಿರಲಿಲ್ಲ ಮತ್ತು ಒಂದು ಪಂದ್ಯದಲ್ಲಿ
13 ರನ್, ಒಂದು ಪಂದ್ಯದಲ್ಲಿ 14 ಮತ್ತು ಒಂದು ಪಂದ್ಯದಲ್ಲಿ 15 ರನ್ ಮಾತ್ರ ಗಳಿಸಿದ್ದರು. ಆ ಕಾರಣದಿಂದಾನೇ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಜೊತೆ ಪ್ರಾಕ್ಟೀಸ್ ಮಾಡಬೇಕೆಂದು ಅವರಿಗೆ ಸ್ವಲ್ಪ ಸಲಹೆ ನೀಡಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಪ್ರಾಕ್ಟೀಸ್ ವೇಳೆ ಅವರನ್ನು ಅಲ್ಲಿ ಕರೆಸಿ ಪ್ರಾಕ್ಟೀಸ್ ಕೂಡ ಮಾಡಿಸಿದ್ದಾರೆ. ಇನ್ನೊಂದೇನಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಅದ್ಭುತ ಪ್ರದರ್ಶನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಪ್ರಾಕ್ಟೀಸ್ ಪಂದ್ಯದಲ್ಲಿ. ಇನ್ನು ವೈಭವ್ ಸೂರ್ಯವಂಶಿ ಅವರು ಭಾರತದ ODI ಸ್ಕ್ವಾಡ್ ಅಲ್ಲಿ ಆದ್ರೆ ಇಲ್ಲ ಮತ್ತು ಪ್ಲೇಯಿಂಗ್ 11 ನಲ್ಲೇ ಇಲ್ಲ. ಆದ್ರೂ ಕೂಡ ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ನೀಡಿ ಪ್ರಾಕ್ಟೀಸ್ ಮಾಡುವ ವೇಳೆ ಅಲ್ಲೇ ಇಂಗ್ಲೆಂಡ್ ನಲ್ಲಿ ಇದ್ದಂತ ವೈಭವ್ ಸೂರ್ಯವಂಶಿ ಅವರನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಪ್ರಾಕ್ಟೀಸ್ ಮಾಡುವಲ್ಲಿ ಬಂದ್ಬಿಟ್ಟು ಅವರನ್ನು ಕರೆಸಿ ಆಡಿಸಿದ್ದಾರೆ ಅಂತಾನೆ ಹೇಳ್ಬಹುದು ಮತ್ತು ಅದ್ಭುತ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ. ಇನ್ನೊಂದೇನಂತಂದ್ರೆ ಭಾರತದ ಪರ ಆಡಿದ್ದು 3 ಪಂದ್ಯ, ಆದ್ರೆ ಕೇವಲ 6 ದಿನಗಳಲ್ಲಿ ವೈಭವ್ ಸೂರ್ಯವಂಶಿ ಅವರಿಗೆ BCCI ನಿಂದ ಹಣ ಕೂಡ ಸಿಕ್ಕಿದೆ. ಅಷ್ಟಕ್ಕೂ ಎಷ್ಟು ಹಣ ಸಿಕ್ಕಿದೆ ಅಂತ ನೋಡೋಣ ಬನ್ನಿ. ಇನ್ನು ವೈಭವ್ ಸೂರ್ಯವಂಶಿ ಅಂಡರ್-19 IPL ಪ್ರದರ್ಶನವು ಅವರಿಗೆ ಟೀಂ ಇಂಡಿಯಾದಲ್ಲಿ ಸ್ಥಾನ ತಂದು ಕೊಟ್ಟಿತ್ತು. ಕೇವಲ 15 ವರ್ಷಕ್ಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡುವಂತೆ ಮಾಡಿತ್ತು. ಇನ್ನು ಕೇವಲ ಒಂದೇ ವರ್ಷದಲ್ಲಿ ಈ ಪ್ರದರ್ಶನದ ನಂತರ ವೈಭವ್ ಸೂರ್ಯವಂಶಿ ಅವರ ಬ್ರಾಂಡ್ ಮೌಲ್ಯವು ಅದಾಗದೆ ಹೆಚ್ಚಾಗಿದೆ. ಹೌದು ವೀಕ್ಷಕರೇ, ವೈಭವ್ ಸೂರ್ಯವಂಶಿ ಅವರ ನಿವ್ವಳ ಮೌಲ್ಯವು ಬಹಳ ಕಡಿಮೆ ಅವಧಿಯಲ್ಲಿ 7 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ಹೇಳಲಾಗುತ್ತಿದೆ. ವೈಭವ್ ಸೂರ್ಯವಂಶಿ ಇತ್ತೀಚೆಗೆ ಇಂಗ್ಲೆಂಡ್ ವಿರುದ್ಧ T20 ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. ಇಂಗ್ಲೆಂಡ್ ಪ್ರವಾಸದ ಸಮಯದಲ್ಲಿ ವೈಭವ್ ಸೂರ್ಯವಂಶಿಗೆ 3 ಪಂದ್ಯಗಳನ್ನು ಆಡುವ ಅವಕಾಶ ಸಿಕ್ಕಿತ್ತು. ಆದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನ ಒತ್ತಡ ಮತ್ತು ಲಕ್ಷಾಂತರ ಅಭಿಮಾನಿಗಳ ನಿರೀಕ್ಷೆಗಳು ವೈಭವ್ ಅವರನ್ನು ಪೂರೈಸಲು ಸಾಧ್ಯವಾಗಲಿಲ್ಲ. ಇನ್ನು ವೈಭವ್ ಆಡಿದ 3 ಪಂದ್ಯಗಳಲ್ಲೂ ಕೂಡ ಎಡವಿದರ ಅಂತಾನೆ ಹೇಳ್ಬಹುದು. ಇನ್ನು ವೈಭವ್ ಸೂರ್ಯವಂಶಿ ಇಂಗ್ಲೆಂಡ್ ವಿರುದ್ಧ 6 ದಿನಗಳಲ್ಲಿ 3 ಪಂದ್ಯಗಳನ್ನು ಆಡಿದರು. BCCI ವೈಭವ್ ಸೂರ್ಯವಂಶಿಗೆ ಈ 3 ಪಂದ್ಯಗಳಿಗೆ ಪಂದ್ಯ ಶುಲ್ಕ ಪಾವತಿಸಿದೆ. T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಕ್ಕೆ BCCI ಪ್ರತಿ ಆಟಗಾರನಿಗೆ 3 ಲಕ್ಷ ರೂಪಾಯಿ ಪಾವತಿ ಮಾಡುತ್ತದೆ. ಆದ್ದರಿಂದ ವೈಭವ್ ಸೂರ್ಯವಂಶಿ 6 ದಿನಗಳಲ್ಲಿ 9 ಲಕ್ಷ ರೂಪಾಯಿ ಪಡೆದಿದ್ದಾರೆ. ಹೌದು ವೀಕ್ಷಕರ, IPL 2025 ಹರಾಜಿನಲ್ಲಿ ವೈಭವ್ ಸೂರ್ಯವಂಶಿ ಅವರ ಮೂಲ ಬೆಲೆ 30 ಲಕ್ಷಗಳಾಗಿತ್ತು. ಆದರೆ ರಾಜಸ್ಥಾನ್ ರಾಯಲ್ಸ್ ಅವರನ್ನು 1.1 ಕೋಟಿಗೆ ಖರೀದಿ ಮಾಡಿತ್ತು. ವೈಭವ್ ಸೂರ್ಯವಂಶಿ IPL 2 ಸೀಸನ್ ಗಳಿಂದ 2.2 ಕೋಟಿ ಪಡೆದಿದ್ದಾರೆ. ವೈಭವ್ ಸೂರ್ಯವಂಶಿ 2026 IPL ಅಲ್ಲಿ ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡರು. ಈ ಮೂಲಕ ವೈಭವ್ ಸೂರ್ಯವಂಶಿ ಹೆಚ್ಚುವರಿಯಾಗಿ 50 ಲಕ್ಷ ರೂಪಾಯಿಗಳಾದರೆ ಗಳಿಸಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರಿಗೆ BCCI ಕಡೆಯಿಂದ ಇದೀಗ ಪಂದ್ಯದ ಪಾವತಿ ಕೂಡ ಸಿಕ್ಕಿದೆ ಅಂತ ಹೇಳ್ಬಹುದು. ಇನ್ನು ವೈಭವ್ ಸೂರ್ಯವಂಶಿ ಅವರು ಮುಂದೆ ಬರ್ತಿರುವಂತಹ ಜಿಂಬಾಬ್ವೆ ವಿರುದ್ಧ T20 ಸರಣಿಗಿಂತನೂ ಮುಂಚೆನೆ ಅವರು ಪ್ರಾಕ್ಟೀಸ್ ಪಂದ್ಯ ಆಡಿದ್ದಾರೆ ಅಂತ ಹೇಳ್ಬಹುದು ODI ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 2ನೇ ODI ಪಂದ್ಯಕ್ಕಿಂತನೂ ಮುಂಚೆನೆ ನಮ್ಮ ಭಾರತದ ಎಲ್ಲಾ ಆಟಗಾರರು ಪ್ರಾಕ್ಟೀಸ್ ಮಾಡಿದ್ದಾರೆ. ಆ ಪ್ರಾಕ್ಟೀಸ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಸಹ ಇದ್ದಾರೆ ಅಂತಾನೆ ಹೇಳ್ಬಹುದು. ವೈಭವ್ ಸೂರ್ಯವಂಶಿ ಅವರು ಆ ಪ್ರಾಕ್ಟೀಸ್ ಪಂದ್ಯದಲ್ಲಿ ಬರೋಬ್ಬರಿ 114 ರನ್ ಬಾರಿಸಿದ್ದಾರೆ 46 ಬಾಲ್ ಅಲ್ಲಿ. ಇದರಲ್ಲಿ 11 6, 7 4, 247 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಅವರು ಈ ತರ ಬ್ಯಾಟಿಂಗ್ ಮಾಡ್ತಾ ಇರೋದು ಮತ್ತು ಪ್ರಾಕ್ಟೀಸ್ ಪಂದ್ಯದಲ್ಲಿ ಆಡ್ತಾ ಇರೋದೆಲ್ಲ ನೋಡ್ತಾವ ಅಂತಂದ್ರೆ ಜಿಂಬಾಬ್ವೆ ವಿರುದ್ಧ ಬರುವಂತಹ 3 T20 ಪಂದ್ಯಗಳಲ್ಲಿ 1 ಪಂದ್ಯದಲ್ಲಿ ಆದ್ರೂ ಸೆಂಚುರಿ ಹೊಡಿತಾರೆ ಅಂತ ಇದೀಗ ಅಭಿಮಾನಿಗಳು ಕೂಡ ನಂಬಿಕೆ ಇಟ್ಟುಕೊಂಡಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.